ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಎಪಿಎಂಸಿ ಕಾಯ್ದೆ ವಿರೋಧಿಸಿ ಇವತ್ತು ಇಡೀ ರಾಜ್ಯ ಬಂದ್ ಆಗಿತ್ತು. ಬೆಳಗ್ಗೆಯಿಂದಲೇ ರಾಜ್ಯದ ರೈತರು ಸೇರಿದಂತೆ ವಿಪಕ್ಷಗಳು ಜಿಲ್ಲಾ ಕೇಂದ್ರಗಳಲ್ಲಿ ರಸ್ತೆಗಿಳಿದು ಕೇಂದ್ರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರಿನ ಅಷ್ಟ ದಿಕ್ಕುಗಳಲ್ಲೂ ರೈತರು ಭಾರೀ ಪ್ರತಿಭಟನೆ ಮಾಡಿದ್ರು. ಬೆಳಗ್ಗೆಯಿಂದಲೇ ನಗರದ ಪ್ರಮುಖ ಸರ್ಕಲ್ಗಳಲ್ಲಿ ವಿವಿಧ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ಮಧ್ಯಾಹ್ನದ ವೇಳೆ ಪ್ರತಿಭಟನೆಯ ಕಾವು ತಣ್ಣಗಾಯಿತು. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಫ್ರೀಡಂ ಪಾರ್ಕ್ನತ್ತ ಹೋಗೋದಕ್ಕೆ ಪ್ರತಿಭಟನಾಕಾರರು ಯತ್ನಿಸಿದ್ರು. ಬ್ಯಾರಿಕೇಡ್ಗಳನ್ನು ತಳ್ಳಿ ಮುನ್ನುಗ್ಗಲು ಕಾರ್ಯಕರ್ತರು ಪ್ರಯತ್ನಿಸಿದ್ರು. 20ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದು ಕರೆದೊಯ್ದರು. ಬೆಂಗಳೂರಿನ ಟೌನ್ ಹಾಲ್ ಬಳಿ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ರೈತರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ಇದಕ್ಕೂ ಮೊದಲು ರೈತ ಮುಖಂಡರು ಸುಮನಹಳ್ಳಿಯಿಂದ ಬೈಕ್ ರ್ಯಾಲಿ ಮೂಲಕ ಟೌನ್ ಹಾಲ್ಗೆ ಬಂದು ಜಮಾಯಿಸಿದ್ರು. ಟೌನ್ ಹಾಲ್ ಬಳಿ ವಿವಿಧ ಸಂಘಟನೆಗಳು ಕಾರ್ಯಕರ್ತರು ಭಾರೀ ಸಂಖ್ಯೆಯಲ್ಲಿ ಸೇರಿದ್ರು. ಟೌನ್ ಹಾಲ್ನಲ್ಲಿ ಪ್ರತಿಭಟನಾಕಾರರು ಉರುಳು ಸೇವೆ ಮಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಬಿಗ್ ಬಾಸ್ ವಿನ್ನರ್ ಶಶಿಕುಮಾರ್ ಮಾತನಾಡಿ ಸರ್ಕಾರ ಜಾರಿಗೆ ತರ್ತಾ ಇರೋ ಕೃಷಿ ಮಸೂದೆ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಕೃಷಿ ಮಸೂದೆ ವಿರೋಧಿಸಿ ರೈತ ಸಂಘಟನೆ ಕರೆ ಕೊಟ್ಟಿದ್ದ ಕರ್ನಾಟಕ ಬಂದ್ಗೆ ಕರವೇ ಕಾರ್ಯಕರ್ತರು ಸಾಥ್ ಕೊಟ್ಟರು. ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ರು. ಅಲ್ಲದೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಲು ಕರವೇ ನಾರಾಯಣಗೌಡ ಬಣ ಯತ್ನಿಸಿದ್ರು. ಪೊಲೀಸರು ಬಿಡದೆ ವಶಕ್ಕೆ ಪಡೆದರು. ಇನ್ನು ರಣಧೀರ ಸಂಘಟನೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಬಿಎಂಟಿಸಿ ಬಸ್ಗಳಲ್ಲಿ ಕಾರ್ಯಕರ್ತರನ್ನು ಬಂಧಿಸಿ ಪೊಲೀಸರು ಕರೆದೊಯ್ದರು. ರೈತ ವಿರೋಧಿ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವತ್ತು ಪೊಲೀಸ್ನವ್ರನ್ನ ಮುಂದಿಟ್ಕೊಂಡು ನಮ್ಮನ್ನ ಬಂಧಿಸಿ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ. ರಾಜ್ಯ ಸರ್ಕಾರಕ್ಕೆ ನಾವು ನೇರವಾಗಿ ಹೇಳ್ತಿದೀವಿ, ರೈತ ವಿರೋಧಿ ಕಾಯ್ದೆಗಳನ್ನ ವಾಪಸ್ ಪಡೆಯುವವರೆಗೂ ಸಹ ನಮ್ಮ ಹೋರಾಟ ಮುಂದುವರಿಯುತ್ತೆ. ದಯವಿಟ್ಟು ರೈತ ವಿರೋಧಿ ಕಾಯ್ದೆಗಳನ್ನ ತಕ್ಷಣ ವಾಪಸ್ ಪಡಿಬೇಕು. ಯಡಿಯೂರಪ್ಪನವರೇ ಅಂತ ಪ್ರಯತ್ನ ಮಾಡಿದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ. ಜನರ ಆಕ್ರೋಶ ಸರ್ಕಾರದ ವಿರುದ್ಧ ಎದ್ದು ಬಿಡ್ತಾ ಇದೆ. ಇವತ್ತು ರೈತರ ಬದುಕನ್ನು ನಾಶ ಮಾಡುವಂಥ ಸರ್ಕಾರದ ವಿರುದ್ಧ ನೋಡಿ, ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಯುವಕರೇ ಸಾಕ್ಷಿಯಾಗಿದ್ದಾರೆ. ಇವತ್ತಿನ ಹೋರಾಟಕ್ಕೆ ಬಂದಿರತಕ್ಕಂಥ ಯುವಕರು ರೈತರ ಚಳುವಳಿಯನ್ನು ಬಂದನ್ನು ಹತ್ತಲಿಕ್ಕೆ ಬೆಳಗ್ಗೆಯಿಂದಲೇ ಪೊಲೀಸ್ ಪ್ರಯೋಗವನ್ನು. ಸುಮ್ಮನಹಳ್ಳಿಯಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಪ್ರತಿಭಟನೆ ಮಾಡಿತು. ಟೌನ್ ಹಾಲ್ ವರೆಗೆ ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ಗಿರೀಶ್ ಗೌಡ, ಕುರುಬೂರು ಶಾಂತಕುಮಾರ್, ನಟ ಚೇತನ್ ಸೇರಿದಂತೆ ರ್ಯಾಲಿಯಲ್ಲಿ ಹಲವು ಸಂಘಟನೆಗಳ ನೂರಾರು ಕಾರ್ಯಕರ್ತರು ಪ್ರತಿಭಟನಾಕಾರರು ಭಾಗವಹಿಸಿದರು. ಖಾಸಗಿ ಕಂಪನಿಗಳು ತಗೊಂಡು ರೈತರ ಬೆಲೆ ತಗೊಂಡು ಅವರು ದುಡ್ಡು ಮಾಡಕ್ಕೆ ನೋಡ್ತಾ ಇದ್ದಾರೆ. ರೈತರಿಗೆ ಬೆಂಬಲ ಬೆಲೆ ಕೊಡ್ತಾ ಇಲ್ಲ, ಬದುಕಕ್ಕಾಗ್ತಾ ಇಲ್ಲ. ಇದರಿಂದ ರೈತರಿಗೆ ಏನಾಗುತ್ತೆ ಅಂದ್ರೆ ಜಾಸ್ತಿ ಸಾಲ ಮಾಡಕ್ಕೆ ಆಗ್ಬಿಡುತ್ತೆ. ಅವ್ರು ಜಾಸ್ತಿ ಮಂದಿಗೆ ಆತ್ಮಹತ್ಯೆ ಆಗುತ್ತೆ. ಮತ್ತೆ ತಲೆತಲೆಮಾರಿಂದ ಗುಲಾಮರಾಗಿ ಬದುಕಬೇಕಾಗಿರೋ ಪರಿಸ್ಥಿತಿ ಅವ್ರ ರೈತರಿಗೆ ಕುಟುಂಬದವರಾಗುತ್ತೆ. ಈ ರೈತರ ಕಾನೂನು ಇದೆಲ್ಲ ರೈತರ ವಿರೋಧಿ ಕಾನೂನುಗಳು. ಇವೆಲ್ಲ ಏನಾಗಿದೆ ಅಂದ್ರೆ ಇವೆಲ್ಲ ರೈತರ ಧ್ವನಿ ತಗೊಂಡಿಲ್ಲ, ಇವೆಲ್ಲ ಕೃಷಿ ತಜ್ಞರ ಧ್ವನಿ ತಗೊಂಡಿಲ್ಲ. ಖಾಸಗಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಕೃಷಿ ಮಸೂದೆ ವಿರೋಧಿಸಿ ವಾಟಾಳ್ ನಾಗರಾಜ್ ವಿಶಿಷ್ಟ ಪ್ರತಿಭಟನೆ ಮಾಡಿದ್ರು. ಕತ್ತೆ ಮೇಲೆ ಕೂತು ವಾಟಾಳ್ ಸವಾರಿ ಮಾಡಿದ್ರು. ಈ ಮೂಲಕ ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ವಾಟಾಳ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು.
ಬೆಂಗಳೂರಿನ ಕೆಆರ್ಪುರಂನಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಲಾಯಿತು. ಅಖಿಲ ಕರ್ನಾಟಕ ರೈತರು ಸೇರಿದಂತೆ ನೂರಾರು ರೈತರು ಕೆಆರ್ಪುರಂ ಸಂತೆಯಿಂದ ಬಿಬಿಎಂಪಿ ಕಚೇರಿವರೆಗೆ ಕಾಲ್ನಡಿಗೆ ಮೂಲಕ ಜಾಥಾ ಮಾಡಿದ್ರು. ಈ ವೇಳೆ ಬಿಬಿಎಂಪಿ ಕಚೇರಿ ಬಳಿ ಕೋಡಿಹಳ್ಳಿ ಚಂದ್ರಶೇಖರ್ ಮೊದಲಾದವರನ್ನ ಪೊಲೀಸರು ವಶಕ್ಕೆ ಪಡೆದು ಆಮೇಲೆ ರಿಲೀಸ್ ಮಾಡಿದ್ರು. ಕೇಂದ್ರ ಸರ್ಕಾರಕ್ಕೆ, ರೈತ ವಿರೋಧಿ ಮೋದಿ ಸರ್ಕಾರಕ್ಕೆ. ಕರ್ನಾಟಕ ಬಂದ್ ಹಿಂದೆ ಕಾಂಗ್ರೆಸ್ ಪಿತೂರಿ ಇದೆ ಅಂತ ಸಿಎಂ ಯಡಿಯೂರಪ್ಪ ಗಂಭೀರವಾಗಿ ಆರೋಪಿಸಿದರು. ಕೃಷಿ ಮಸೂದೆಗಳಿಂದ ರೈತರಿಗೆ ಅನ್ಯಾಯ ಆಗಲ್ಲ. ಇದು ನನ್ನ ಬೆಳೆ, ನನ್ನ ಹಕ್ಕು ಮಸೂದೆ. ರೈತ ತನ್ನ ಬೆಳೆಯನ್ನ ಎಲ್ಲಾದ್ರೂ ಮಾರಬಹುದು. ನಾನು ರೈತರಿಗೆ ಅನ್ಯಾಯ ಆಗೋದಿಕ್ಕೆ ಬಿಡ್ತೇನಾ? ರೈತನ ಅನ್ನ ತಿಂತಾ ಇರುವ ನಾನು ರೈತನಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗೋದಿಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಇನ್ನು ಸಿಎಂ ಬಿಎಸ್ವೈ ಆರೋಪಕ್ಕೆ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಪಿಎಂಸಿಗೆ ನಾನು ನನ್ನ ಉತ್ಪನ್ನಗಳನ್ನು ಕೊಟ್ಟಂತವನು ನಾನು ಅನುಭವಿಸಿದ್ದೇನೆ. ಆದ್ರಿಂದ ಈಗ ಎಪಿಎಂಸಿಯನ್ನ ಪೂರ್ಣ ಬಾಗ್ಲಾಗ್ಸಿಲ್ಲ. ಈಗಲೂ ಸಹ ರೈತ ಸಮುದಾಯದವರು ಯಾರಿಗೆ ಹೊರಗಡೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಗೋದಿಲ್ಲ, ಎಪಿಎಂಸಿ ಸಿಗುತ್ತೆ ಅಂತ ಅಲ್ಲೂ ಹೋಗಿ ಮಾರಾಟ ಮಾಡ್ಬೋದು. ಈಗಲೂ ನಾವೇನು ಅಡ್ಡಿ ಮಾಡಿಲ್ಲ. ಅಲ್ಲಿ ತಗೊಳ್ತಾ ಇದ್ದ ಕಮಿಷನ್ ಮತ್ತೊಂದು ಇದೆಲ್ಲಕ್ಕೆ ಕಡಿವಾಣ ಹಾಕಿದ್ದೇವೆ ಅಷ್ಟೇ. 79 ABC ಸೆಕ್ಷನ್ 80ಗೆ ತಿದ್ದುಪಡಿ ತಂದಿದ್ದಾರೆ. ಏನ್ ಹೇಳ್ತದೆ 80ನಲ್ಲಿ ಅಗ್ರಿಕಲ್ಚರಿಸ್ಟ್ ಅಲ್ದೇದವರಿಗೆ ಮಾರಾಟ ಮಾಡಾಗಿಲ್ಲ ಅಂತ ಹೇಳ್ತೀನಿ. ನಾನ್ ಅಗ್ರಿಕಲ್ಚರಿಸ್ಟ್ ತಗೋಬಾರದು ಅಂತ ಹೇಳಿದ್ರು. ಈಗ ಏನ್ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ, ಇದ್ರ ಮುಚ್ಚಾಕ್ತಾ ಇದ್ದಾರೆ. ಎನಿಬಡಿ ಕ್ಯಾನ್ ಪರ್ಚೇಸ್, ಎನಿಬಡಿ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಕರವೇ ಕಾರ್ಯಕರ್ತರು ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದ್ರು. ಈ ವೇಳೆ ಕರವೇ ಕಾರ್ಯಕರ್ತರನ್ನ ಏರ್ಪೋರ್ಟ್ ಪೊಲೀಸರು ವಶಕ್ಕೆ ಪಡೆದರು. ಬಳಿಕ ಏರ್ಪೋರ್ಟ್ನಲ್ಲಿ ಪೊಲೀಸರು ಭದ್ರತೆಯನ್ನು ಮತ್ತಷ್ಟು ಹೆಚ್ಚಿಸಿದ್ರು. ಬೋರ್ಡಿಂಗ್ ಪಾಸ್ ಉಳ್ಳವರಿಗೆ ಮಾತ್ರ ಏರ್ಪೋರ್ಟ್ಗೆ ಅವಕಾಶವನ್ನ ನೀಡಲಾಯಿತು ಹೋಗೋದಕ್ಕೆ. ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಬೆಂಗಳೂರು ದೇವನಹಳ್ಳಿ ಕಡೆಯಿಂದ ಬರುವ ಪ್ರತಿಯೊಬ್ಬರನ್ನ ಕೂಡ ತಪಾಸಣೆ ಮಾಡಲಾಯಿತು. ಬೆಳ್ಳಂಬೆಳಗ್ಗೆ ಫ್ರೀಡಂ ಪಾರ್ಕ್ ಮೇಲ್ಸೇತುವೆ ಬಂದ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಪ್ರತಿಭಟನಾಕಾರರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದರು. ಬಿಎಂಟಿಸಿ ಬಸ್ಸಲ್ಲಿ ಕಾರ್ಯಕರ್ತರನ್ನ ಪೊಲೀಸರು ಕರೆದೊಯ್ದಿದ್ರು. ಇನ್ನು ಟೌನ್ ಹಾಲ್ ಬಳಿ ನೂರಾರು ಜಯ ಕರ್ನಾಟಕ ಹಗನಿ ರಕ್ಷಣಾ ಸೇನೆ ಕಾರ್ಯಕರ್ತರು ಜಮಾಯಿಸಿದ್ರು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿದ್ರು. ಕರ್ನಾಟಕ ಬಂದ್ಗೆ ರಾಜ್ಯ ಕಾಂಗ್ರೆಸ್ ಬೆಂಬಲ ನೀಡಿದೆ. ಬೆಂಗಳೂರಿನ ಕಾಂಗ್ರೆಸ್ ಭವನದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಹಿರಿಯ ನಾಯಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಇನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯಪಾಲ ಬಿಆರ್ ವಾಲಾ ಅವರನ್ನ ಕಾಂಗ್ರೆಸ್ ನಾಯಕರು ಭೇಟಿಯಾಗಲಿದ್ದಾರೆ. ಕರ್ನಾಟಕ ಬಂದ್ ಹಿನ್ನೆಲೆ ಸಿಲಿಕಾನ್ ಸಿಟಿಯಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ರು. ಬೆಂಗಳೂರು ತುಂಬೆಲ್ಲ ಖಾಕಿ ಸರ್ಪಗಾವಲು ಹಾಕಲಾಗಿತ್ತು. ಡಿಸಿಪಿ ಅನುಚೇತ್, ಡಿಸಿಪಿ ಸಂಜೀವ್ ಪಾಟೀಲ್ ನೇತೃತ್ವದಲ್ಲಿ 2,000ಕ್ಕೂ ಹೆಚ್ಚು ಪೊಲೀಸರು, 15 ಇನ್ಸ್ಪೆಕ್ಟರ್ಗಳನ್ನು ಭದ್ರತೆಗೆ ನಿಯೋಜಿಸಲಾಗಿತ್ತು. ಜೊತೆಗೆ ಕೆಎಸ್ಆರ್ಪಿ 20 ತುಕಡಿ, ವಜ್ರ, ರ್ಯಾಪಿಡ್ ಫೋರ್ಸ್ಗಳನ್ನು ಹೆಚ್ಚಿನ ಭದ್ರತೆಗೆ ಅಂತ ನಿಯೋಜನೆ ಮಾಡಲಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಲಾಯಿತು. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ದೇವನಹಳ್ಳಿ ಬೆಂಗಳೂರು ಹೆದ್ದಾರಿ ತಡೆದು ರೈತರು ಪ್ರತಿಭಟನೆಯನ್ನ ಮಾಡಿದ್ರು. ರಾಷ್ಟ್ರೀಯ ಹೆದ್ದಾರಿ 7 ಸಂಪೂರ್ಣ ಸ್ತಬ್ಧವಾಗಿತ್ತು. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ರೈತ ಪರ ಸಂಘಟನೆ, ಜೆಡಿಎಸ್, ಕನ್ನಡ ಪರ ಸಂಘಟನೆಗಳಿಂದ ಹೆದ್ದಾರಿ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಈ ವೇಳೆ ರೈತರು, ಪೊಲೀಸರು, ವಾಹನ ಸವಾರರ ನಡುವೆ ವಾಗ್ವಾದ ನಡೆಯಿತು.
ಬೆಳಗಾವಿಯಲ್ಲೂ ಕರ್ನಾಟಕ ಬಂದ್ ಕಾವು ಜೋರಾಗಿತ್ತು. ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಬಸ್ ನಿಲ್ದಾಣದ ಮುಂದೆ ಬಸ್ ತಡೆದು ತಾತ್ಕಾಲಿಕವಾಗಿ ಪ್ರತಿಭಟನೆ ನಡೆಸಿದ್ರು. ಅಲ್ಲೇ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ರೈತರು ಬಾರ್ಕೋಲ್ ಹಿಡಿದು ಪ್ರತಿಭಟನೆ ನಡೆಸಿದ್ರು. ಗೋಕಾಕ್ ನಗರದಲ್ಲಿ ರೈತರು ಎತ್ತುಗಾಡಿಗಳಲ್ಲಿ ಮೆರವಣಿಗೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸುವರ್ಣಸೌಧಕ್ಕೆ ರೈತರು ಮುತ್ತಿಗೆ ಹಾಕಲು ಪ್ರಯತ್ನ ಪಟ್ಟರು. ಈ ವೇಳೆ ಪೊಲೀಸರಿಂದ ಹಲ್ಲೆಯ ಆರೋಪ ಹಿನ್ನೆಲೆಯಲ್ಲಿ ರೈತ ಮಹಿಳೆ ಜಯಶ್ರೀ ಕಣ್ಣೀರು ಹಾಕಿದ್ರು. ನೂರಾರು ರೈತರನ್ನ ವಶಕ್ಕೆ ಪಡೆದು ಬಸ್ನಲ್ಲಿ ಕಳುಹಿಸಲಾಯಿತು. ಮಹಿಳೆಯರು ಬೊಬ್ಬೆ ಚಳವಳಿ ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಬಂದ್ ಕಾವು ಹೆಚ್ಚಾಗಿತ್ತು. ಕೃಷಿ ಕಾಯ್ದೆ ವಿರೋಧಿಸಿ ಹುಬ್ಬಳ್ಳಿಯ ಗಬ್ಬೂರು ವೃತ್ತದಲ್ಲಿ ನೂರಾರು ರೈತರು ಪ್ರತಿಭಟನೆಯನ್ನ ಮಾಡಿದ್ದು. ಗಬ್ಬೂರು ಟೋಲ್ ಬಳಿ ಹೆದ್ದಾರಿ ತಡೆದು ಸರ್ಕಾರದ ವಿರುದ್ಧ ಕನ್ನಡಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪ್ರತಿಭಟನೆ ಹೆಚ್ಚಾಗ್ತಿದ್ದಂತೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಎನ್ಎಚ್ ಕೋನರೆಡ್ಡಿ, ಸರ್ಕಾರದ ಜನವಿರೋಧಿ ಕಾಯ್ದೆಗಳನ್ನು ಹಿಂಪಡಿಬೇಕು, ಸರ್ಕಾರ ರೈತರ ಹೋರಾಟ ಹತ್ತಿಕ್ಕಲು ಯತ್ನ ಆಗಿದೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಅಲ್ಲದೆ ಸರ್ಕಾರ ರೈತರ ಹೋರಾಟದ ಸಂಬಂಧ ಫೋನ್ ಕದ್ದಾಲಿಸ್ತಾ ಇದೆ ಅಂತ ಆರೋಪವನ್ನ ಮಾಡಿದ್ದು. ಮಾಜಿ ಶಾಸಕ ಕೋನರೆಡ್ಡಿ ಟ್ರ್ಯಾಕ್ಟರ್ ಹೊಡೆದು ವಿಭಿನ್ನವಾಗಿ ಪ್ರತಿಭಟಿಸಿದರು. ಇನ್ನು ಮೈಸೂರಲ್ಲಿ ಕರ್ನಾಟಕ ಬಂದ್ ಬಿಸಿ ಜೋರಾಗಿತ್ತು. ರಾಜ್ಯ ರೈತ ಸಂಘ, ಹಸಿರು ಸೇನೆ, ಸಿಐಟಿಯು ಕಾರ್ಯಕರ್ತರು ರಸ್ತೆಗಿಳಿದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಬೆಂಗಳೂರಿಗೆ ಹೋಗ್ತಾ ಇದ್ದ ಕೆಲ ಬಸ್ಗಳನ್ನು ಕಾರ್ಯಕರ್ತರು ತಡೆದ್ರು. ಅಲ್ಲದೆ ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನಾಕಾರರು ತಲೆ ಮೇಲೆ ಕಲ್ಲು ಹೊತ್ತು ಹೆಗಲಿಗೆ ಗುದ್ದಲಿ, ಪಿಕಾಸಿ ಹಾಕೊಂಡು ವಿನೂತನವಾಗಿ ಪ್ರತಿಭಟನೆ ಮಾಡಿದರು. ಹಾಸನದ ಭುವನಹಳ್ಳಿಯಲ್ಲಿ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದರು. ಈ ವೇಳೆ ಹೆದ್ದಾರಿಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಹೇಮಾವತಿ ಪ್ರತಿಮೆ ಬಳಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ರೈತರು ಆಕ್ರೋಶವನ್ನು ಹೊರಹಾಕಿದರು. ಕೋಟೆನಾಡು, ಚಿತ್ರದುರ್ಗದಲ್ಲೂ ಪ್ರತಿಭಟನೆ ಕಾವೇರಿತ್ತು. ರೈತರು ಕನ್ನಡಪರ ಸಂಘಟನೆಗಳು ಸರ್ಕಾರಿ ಮತ್ತು ಖಾಸಗಿ ಬಸ್ ಸಂಚಾರ ತಡೆಯಲು ಪ್ರಯತ್ನಿಸಿದರು. ಕರ್ನಾಟಕ ಬಂದ್ ಹಿನ್ನೆಲೆ ದಾವಣಗೆರೆಯಲ್ಲೂ ಕನ್ನಡಪರ ಸಂಘಟನೆಗಳು ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ವು. ರೈತರಿಗೆ ನೇಣು ಕುಣಿಕೆ ಹಾಕಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಅನ್ನೋ ತರ ಅಣಕು ಪ್ರತಿಭಟನೆ ಮಾಡಿದ್ರು. ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಬಸ್ ನಿಲ್ದಾಣದಲ್ಲಿ ಯಾವುದೇ ಬಸ್ ಸಂಚಾರ ಇರಲಿಲ್ಲ. ಜಿಲ್ಲೆಯಲ್ಲಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತ್ತು. ರಾಜ್ಯದ ಕರಾವಳಿಗೆ ಕರ್ನಾಟಕ ಬಂದ್ ಬಿಸಿ ತಟ್ಟಿಲ್ಲ. ಮಂಗಳೂರು, ಉಡುಪಿ, ಕಾರವಾರದಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮಂಗಳೂರಿನಲ್ಲಿ ಎಂದಿನಂತೆ ಜನಜೀವನ ಸಹಜ ಸ್ಥಿತಿಯಲ್ಲಿತ್ತು. ಟ್ಯಾಕ್ಸಿ, ಆಟೋ, ಬಸ್ ಸಂಚಾರ ಎಂದಿನಂತೆ ಇತ್ತು. ರೈತ ಸಂಘಟನೆಗಳಿಂದ ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡಲಾಯಿತು. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಮಂಗಳೂರಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಉಡುಪಿಯಲ್ಲೂ ಎಂದಿನಂತೆ ಬಸ್, ಆಟೋ ಸಂಚಾರ ಇತ್ತು. ಹಲವೆಡೆ ಹೋಟೆಲ್, ಅಂಗಡಿಗಳು ಓಪನ್ ಆಗಿದ್ವು. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಬಂದ್ ಬಿಸಿ ಇಲ್ಲದೆ ಜನರು ಆರಾಮಾಗಿ ಓಡಾಡ್ತಾ ಇದ್ರು. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ವಿಧಾನಸಭೆಯನ್ನು ವಿಸರ್ಜಿಸಿ ಚುನಾವಣೆ ಎದುರಿಸಿ ಅಂತ ಸಿಎಂ ಬಿಎಸ್ವೈ ಸಿಎಂಗೆ ಸವಾಲು ಹಾಕಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಈ ಸವಾಲು ಹಾಕಿದ್ದು ಭೂ ಸುಧಾರಣೆ ಮತ್ತು ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಜಾರಿಗೆ ತರೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವ ನೈತಿಕತೆಯೂ ಇಲ್ಲ. ಈ ತಿದ್ದುಪಡಿಗಳಿಂದ ರೈತರ ಕಲ್ಯಾಣ ಆಗುತ್ತೆ ಅನ್ನುವ ಭರವಸೆ ಇದ್ರೆ ಯಡಿಯೂರಪ್ಪನವರು ಮೊದಲು ವಿಧಾನಸಭೆಯನ್ನು ವಿಸರ್ಜಿಸಬೇಕು. ಇದೇ ವಿಷಯವನ್ನು ರಾಜ್ಯದ ಜನತೆಯ ಮುಂದಿಟ್ಟು ಚುನಾವಣೆಯನ್ನು ಎದುರಿಸಿ ಅಂತ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದ್ದಾರೆ.
ರಾಜ್ಯದಲ್ಲಷ್ಟೇ ಅಲ್ಲ, ಕೇಂದ್ರದ ವಿರುದ್ಧ ದೇಶದ ಉದ್ದಗಲಕ್ಕೂ ಪ್ರತಿಭಟನೆ ಕಾವು ಜೋರಾಗಿತ್ತು. ತೆಲಂಗಾಣ, ಪಂಜಾಬ್, ತಮಿಳುನಾಡು, ಉತ್ತರ ಪ್ರದೇಶ ಸೇರಿದಂತೆ ದೇಶದ ಮೂಲೆ ಮೂಲೆಯಲ್ಲಿ ರೈತ ಕಹಳೆ ಮೊಳಗಿತ್ತು. ಹೈದರಾಬಾದ್ನಲ್ಲಿ ತೆಲಂಗಾಣ ಕಾಂಗ್ರೆಸ್, ರಾಮೇಶ್ವರದಲ್ಲಿ ಡಿಎಂಕೆ ಪಕ್ಷದವರು ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ರು. ಡೆಹ್ರಾಡೂನ್, ಲಕ್ನೋದಲ್ಲೂ ಹೋರಾಟ ಜೋರಾಗಿತ್ತು. ನೇಗಿಲನ್ನ ಹೆಗಲ ಮೇಲೆ ಹೊತ್ತು ರೈತರು ಸೇರಿದಂತೆ ರಾಜಕೀಯ ನಾಯಕರು ಕೂಡ ಬೀದಿಗಿಳಿದಿದ್ರು. ಪಂಜಾಬ್ನಲ್ಲೂ ಕೇಂದ್ರದ ವಿರುದ್ಧ ಕಿಚ್ಚು ಹೊತ್ತಿತ್ತು. ಇತ್ತೀಚೆಗೆ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಶಿರೋಮಣಿ ಅಕಾಲಿ ದಳದ ಸಂಸದೆ ಹಸ್ರಿಮತ್ ಕೌರ್ ಕೂಡ ಕೇಂದ್ರದ ವಿರುದ್ಧ ಪ್ರತಿಭಟಿಸಿದರು. ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿನ ನೀವು ನಮ್ಮ News18 ವೆಬ್ಸೈಟ್ನಲ್ಲಿ ನೋಡಬಹುದು. ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ kannada.news18.comಗೆ ನೀವು ಲಾಗಿನ್ ಮಾಡಿದ್ರೆ ಪ್ರತಿಯೊಂದು ಅಪ್ಡೇಟ್ ನ್ಯೂಸ್ ಕೂಡ ನಿಮಗೆ ಸಿಗುತ್ತೆ. ತಾಜಾ ಸುದ್ದಿ ಜೊತೆಗೆ ಕ್ಷಣ ಕ್ಷಣದ ಮಾಹಿತಿಯನ್ನು ನೀವು ಈ ವೆಬ್ಸೈಟ್ ಮೂಲಕ ಪಡ್ಕೊಳ್ಬಹುದು. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಇನ್ನಷ್ಟು ಸುದ್ದಿ. ಜಾಮೀನು ಅರ್ಜಿ ವಜಾಗೊಳಿಸಿ ಆದೇಶಿಸಿದೆ. ನಟಿಯರು ಇನ್ನೂ ಕೆಲ ದಿನ ಜೈಲೂಟವನ್ನೇ ತಿನ್ನಬೇಕಾಗಿದೆ. ಇನ್ನು ನಟಿಯರಿಗೆ ಹೈಕೋರ್ಟ್ಗೆ ಹೋಗೋದೊಂದೇ ಉಳಿದಿರೋದು ದಾರಿ. ಇದರೊಂದಿಗೆ ಪ್ರಕರಣದ A1 ಆರೋಪಿ ರಾಗಿಣಿ ಆಪ್ತ ಶಿವಪ್ರಕಾಶ್ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಜಾಗೊಂಡಿದೆ. ನಟಿ ಸಂಜನಾ ಆಪ್ತ ಆರೋಪಿ ರಾಹುಲ್ ತೋನ್ಸೆ, ವಿನಯ್ ಕುಮಾರ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದೆ. ರಾಗಿಣಿ ಆಪ್ತ ರವಿಶಂಕರ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಕಾಲಾವಕಾಶವನ್ನ ಕೋರಿದ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 30ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಆರೋಪಿ ಅಭಿಸ್ವಾಮಿ, ವೈಭವ್ ಜೈನ್, ಪ್ರಶಾಂತ್ ರಾಂಕಾ, ಪ್ರಶಾಂತ್ ರಾಜು, ಪ್ರತೀಕ್ ಶೆಟ್ಟಿ ಸೇರಿದಂತೆ ನಿಯಾಜ್ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಸೆಪ್ಟೆಂಬರ್ 30ಕ್ಕೆ ಮುಂದೂಡಿಕೆಯಾಗಿದೆ. ವೀರೇನ್ ಖನ್ನಾ ವಿಚಾರಣೆ ಅಕ್ಟೋಬರ್ 1ಕ್ಕೆ ಮುಂದೂಡಿಕೆಯಾಗಿದೆ. ಬಂಧನದಲ್ಲಿರುವಂತಹ ರಾಗಿಣಿ ಮತ್ತು ಅರ್ಚನಾ ಅಂದರೆ ಸಂಜನಾ ಅವರು ಮತ್ತು ರಾಹುಲ್ ತೋನ್ಸೆ ಕೋರಿ ಅರ್ಜಿಯನ್ನು ಸಲ್ಲಿಸಿದರು. ನಾವು ಸರ್ಕಾರದ ವತಿಯಿಂದ ಅಂದರೆ ಪ್ರಾಸಿಕ್ಯೂಷನ್ ವತಿಯಿಂದ ಅಪ್ಲಿಕೇಶನ್ನ ಅಬ್ಜೆಕ್ಟ್ ಮಾಡಿದ್ವಿ. ನಮ್ಮ ಒಂದು ಮನವಿಯನ್ನು ಪುರಸ್ಕರಿಸಿ ಅವರು ಸಲ್ಲಿಸಿರುವಂಥ ಜಾಮೀನು ಅರ್ಜಿಯನ್ನು ಘನನ್ಯಾಯಾಲಯ ತಿರಸ್ಕರಿಸಿರ್ತಾರೆ. ಸ್ಯಾಂಡಲ್ವುಡ್ ಅಲ್ಲದೆ ಬಾಲಿವುಡ್ ಅಲ್ಲೂ ಡ್ರಗ್ಸ್ ಕೇಸ್ ಸಂಬಂಧ ತನಿಖೆ ಚುರುಕಾಗಿದೆ. ದೀಪಿಕಾ ಪಡುಕೋಣೆ ವಿಚಾರಣೆ ಬೆನ್ನಲ್ಲೇ ಟಾಪ್ ಸ್ಟಾರ್ಗಳಿಗೆ ಢವ ಶುರುವಾಗಿದೆ. ಬಾಲಿವುಡ್ನ 7 ಟಾಪ್ ಸ್ಟಾರ್ಗಳಿಗೆ ಶೀಘ್ರದಲ್ಲೇ ಎನ್ಸಿಬಿ ಸಮನ್ಸ್ ಅನ್ನು ಕೊಡಲಿದ್ದು, ಈ ಬಗ್ಗೆ ನೆಟ್ವರ್ಕ್ 18ಗೆ ಮೂಲಗಳು ತಿಳಿಸಿವೆ. ಮುಂದಿನ 48 ಗಂಟೆಗಳಲ್ಲಿ ಟಾಪ್ ಸ್ಟಾರ್ಗಳಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸಮನ್ಸ್ ಕೊಡಲಾಗುತ್ತೆ. 7 ಮಂದಿಯಲ್ಲಿ ಟಾಪ್ ಪ್ರೊಡ್ಯೂಸರ್ಸ್ ಸೇರಿದಂತೆ ಘಟಾನುಘಟಿಗಳಿದ್ದಾರೆ ಎನ್ನಲಾಗಿದೆ. ಎನ್ಸಿಬಿ ಜೊತೆ ಆಂಟಿ ಡ್ರಗ್ ಏಜೆನ್ಸಿ ಕೂಡ ತನಿಖೆಗಿಳಿಯಲಿದೆ. ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಕೇಸಲ್ಲಿ ಸುಮಾರು 50 ಸೆಲೆಬ್ರಿಟಿಗಳಿಗೆ ಆತಂಕ ಶುರುವಾಗಿದೆ. ಸಚಿವ ಸಿಟಿ ರವಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಹಿನ್ನೆಲೆಯಲ್ಲಿ ಸಿಟಿ ರವಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಸಾಧ್ಯತೆ ಇದೆ. ಸಿಟಿ ರವಿಯಿಂದ ಖಾಲಿಯಾಗುವ ಸ್ಥಾನ ಪಡೆಯಲು ಈಗಾಗಲೇ ಲಾಬಿ ಶುರುವಾಗಿದೆ. ಎಂಎಲ್ಸಿ ಸಿಪಿ ಯೋಗೇಶ್ವರ್ ಹಾಗೂ ಹಾಸನ ಶಾಸಕ ಪ್ರೀತಂ ಗೌಡ ಲಾಬಿಯನ್ನು ಶುರು ಮಾಡಿದ್ದಾರೆ ಎನ್ನಲಾಗಿದೆ. ಮತ್ತೊಮ್ಮೆ ಸಿಎಂ ದೆಹಲಿಗೆ ತೆರಳಿ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಬೆಂಗಳೂರಲ್ಲಿ ಎನ್ಐಎ ಶಾಶ್ವತ ಕಚೇರಿ ತರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಬಿಎಸ್ವೈ ಮಾತನಾಡಿದರು. ನಾನು ಬಹಳ ದಿನಗಳಿಂದ ಪ್ರಧಾನಿಗಳಲ್ಲಿ ಮನವಿ ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಈಗ ಒಪ್ಪಿಗೆ ಕೊಟ್ಟಿರುವುದು ಸಂತೋಷ. ಶೀಘ್ರದಲ್ಲೇ ಎನ್ಐಎ ಕಚೇರಿಯನ್ನು ಬೆಂಗಳೂರಿಗೆ ತರುವುದಕ್ಕೆ ಕ್ರಮ ವಹಿಸುತ್ತೇವೆ ಅಂತ ಹೇಳಿದರು. ಇನ್ನು ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆ ಬಗ್ಗೆ ಸ್ಪಷ್ಟನೆ ಕೊಟ್ಟ ಸಿಎಂ, ಭಯೋತ್ಪಾದಕ ಚಟುವಟಿಕೆಗಳು ಇಲ್ಲಿ ತುಂಬಾ ಆಗ್ತಿವೆ ಅಂತ ಹೇಳಿದ್ದಾರೆ. ಅವರು ಇದನ್ನು ಮಟ್ಟ ಹಾಕಲು ಪ್ರಧಾನಿಗಳಲ್ಲಿ ಮನವಿ ಮಾಡೋದಾಗಿ ಹೇಳಿದಾರಷ್ಟೇ ಅಂತ ಹೇಳಿದರು. I am requesting Prime Minister from last 2-3 years NIE should be given to Karnataka because of so many reasons. Now he has sanctioned. I will congratulate our Prime Minister. Finally has agreed, and also Home Minister also agreed. ಇನ್ನು ತೇಜಸ್ವಿ ಸೂರ್ಯ ಹೇಳಿಕೆಗೆ ಡಿಕೆಶಿ ಕಿಡಿಕಾರಿದ್ದಾರೆ. ಬೆಂಗಳೂರು ಟೆರರಿಸ್ಟ್ಗಳ ತಾಣ ಆಗ್ತಾ ಇದೆ ಎಂದಿದ್ದಾರೆ. ಬೆಂಗಳೂರನ್ನ ತೇಜಸ್ವಿ ಸೂರ್ಯ ಕಟ್ಟಿದ್ರಾ? ಬೆಂಗಳೂರನ್ನ ಇಡೀ ಜಗತ್ ನೋಡ್ತಾ ಇದೆ. ಇವರು ತೇಜಸ್ವಿ ಸೂರ್ಯ ಅಲ್ಲ, ಅಮಾವಾಸ್ಯೆ ಸೂರ್ಯ. ತೇಜಸ್ವಿ ಸೂರ್ಯ ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ. ತಕ್ಷಣ ತೇಜಸ್ವಿ ಸೂರ್ಯ ಕನ್ನಡಿಗರ ಕ್ಷಮೆ ಕೇಳಬೇಕು ಅಂತ ರಾಂಗ್ ಆದ್ರು. ತೇಜಸ್ವಿ ಸೂರ್ಯ ಅಮಾಸೆ, ಅವನ್ ತೇಜಸ್ವಿ ಹಸ್ ಬಿಕಮ್ ಅಮಾಸೆ ಸೂರ್ಯ. ಅವನು ವಾಟ್ ಅವನು ಏನ್ ಹೇಳಿದ್ದಾನೆ ಅಂತಂದ್ರೆ, ಬೆಂಗಳೂರು ಹ್ಯಾಸ್ ಬಿಕಮ್ ದ ಟೆರರಿಸ್ಟ್ ಹಬ್ ಅಂತ. ಎನ್ನೇ ಬೇಕು, ಬೆಂಗಳೂರು ಹ್ಯಾಸ್ ಬಿಕಮ್ ದ ಟೆರರಿಸ್ಟ್. ಇವನ್ ಕಟ್ಟಿದ್ನ ಬೆಂಗಳೂರ್ನ. ದಿ ವರ್ಲ್ಡ್ ಇಸ್ ಲುಕಿಂಗ್ ಅಟ್ ಬೆಂಗಳೂರು. ಎಜುಕೇಶನ್ ಹಬ್ಬನ ಮಾಡಿ ಇಡೀ ವರ್ಲ್ಡ್ ಗೆ ಇಂಜಿನಿಯರ್ಸ್ ನ, ಡಾಕ್ಟರ್ಸ್ ನ ನಾವು ಗಿವನ್ ಟು ದಿ ಎಂಟೈರ್ ವರ್ಲ್ಡ್. 34% ಆಫ್ ದಿ ಐಟಿ ಕಲೆಕ್ಷನ್ ಎಕ್ಸ್ಪೋರ್ಟ್ ಇಸ್ ಬೀನ್ ಡನ್ ಫ್ರಮ್ ಬೆಂಗಳೂರು. ಮಿಸ್ಟರ್ ಸೂರ್ಯ, ಐ ವಾಂಟ್ the chief minister of this country. It is the shame on Karnataka, the shame on Kannadigas.
ಕ್ಷಣ ಕ್ಷಣಕ್ಕೂ ಬೆಳವಣಿಗೆಗಳು ಆಗ್ತಾ ಇರುತ್ತೆ, ಸುದ್ದಿಗಳು ಬರ್ತಾನೆ ಇರುತ್ತೆ. ಹಾಗೆ ಇಡೀ ವಿಶ್ವದಾದ್ಯಂತ ಏನೇನು ಆಗ್ತಾ ಇದೆ ಬೆಳವಣಿಗೆಗಳು ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಕೊಡೋದಕ್ಕೋಸ್ಕರ News18 ಕನ್ನಡ ವೆಬ್ಸೈಟ್ ಅನ್ನ ನೀವು ವಿಸಿಟ್ ಮಾಡಬಹುದು. kannada.news18.com ವೆಬ್ಸೈಟ್ಗೆ ನೀವು ಲಾಗಿನ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಕೂಡ ನಿಮಗೆ ಸಿಗುತ್ತೆ. ಇನ್ನಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಚಿವ ಮಾಧುಸ್ವಾಮಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಸೋಂಕಿನ ಹಿನ್ನೆಲೆಯಲ್ಲಿ ಸಚಿವರು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗಂಟಲು ದ್ರವ ಪರೀಕ್ಷೆಯಲ್ಲಿ ಕೊರೋನಾ ದೃಢಪಟ್ಟಿತ್ತು. ಮಾಧುಸ್ವಾಮಿ ಕಾರು ಚಾಲಕನಿಗೆ ಹಾಗೂ ಅಡುಗೆ ಭಟನಿಗೆ ಕೊರೋನಾ ಬಂದಿದ್ದರಿಂದ ಸಚಿವರು ಪರೀಕ್ಷೆಯನ್ನ ಮಾಡಿಸಿದರು. ಕೊರೋನಾ ಲಾಕ್ಡೌನ್ನಿಂದ ಅದೆಷ್ಟೋ ವಿದ್ಯಾವಂತರು ನಗರವನ್ನ ಬಿಟ್ಟು ಹಳ್ಳಿ ಸೇರಿದ್ರು. ಅಂತೆಯೇ ರಾಯಚೂರಲ್ಲಿ ಕೆಲಸ ಇಲ್ಲದೆ ಊರಿಗೆ ಬಂದು ಕೃಷಿ ಕೆಲಸ ಮಾಡ್ತಿದ್ದ ಇಂಜಿನಿಯರ್ ಈಗ ಕಣ್ಣೀರು ಹಾಕ್ತಿದ್ದಾನೆ. ಇದಕ್ಕೆ ಕಾರಣ ಮಳೆರಾಯನ ಹೊಡೆತ. ಊರಿಗೆ ಬಂದು ಸ್ವಾವಲಂಬಿಯಾಗಿ ಭತ್ತ ನಾಟಿ ಮಾಡಿದ್ದ ಕೃಷಿ ಮಾಡ್ತಿದ್ದ ಇಂಜಿನಿಯರ್ ಕೆಲಸಕ್ಕೆ ಮಳೆ ತಣ್ಣೀರೆರಚಿದೆ. ರಾಯಚೂರಲ್ಲಿ ಭಾರಿ ಮಳೆ ಹಿನ್ನೆಲೆ 12 ಎಕರೆ ಭತ್ತದ ಬೆಳೆ ನಾಶವಾಗಿದೆ. ಇದರಿಂದ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮದ ಜುನೇದ್ ಕಣ್ಣೀರು ಹಾಕ್ತಿದ್ದು, ಪರಿಹಾರಕ್ಕಾಗಿ ಕಣ್ಣೀರು ಹಾಕ್ತಾ ಮನವಿ ಮಾಡಿರೋ ವಿಡಿಯೋ ವೈರಲ್ ಆಗಿದೆ. ಮಂತ್ರಾಲಯದ ವೇದ ಪಾಠಶಾಲೆಯ ವಿದ್ಯಾರ್ಥಿಯ ವಿಶಿಷ್ಟ ಬೇಡಿಕೆಯನ್ನು ಈಡೇರಿಸಲಾಗಿದೆ. ತನಗೆ ಪಾನಿಪುರಿ ಬೇಕೆಂದು ವಿದ್ಯಾರ್ಥಿ ಸ್ವಾಮೀಜಿಗಳ ಬಳಿ ಮನವಿಯನ್ನ ಮಾಡಿಕೊಂಡಿದ್ದ ವಿದ್ಯಾರ್ಥಿಯ ಬೇಡಿಕೆಗೆ ಸ್ಪಂದಿಸಿದ ಸ್ವಾಮೀಜಿ ಶ್ರೀ ಸುಬುಧೇಂದ್ರ ತೀರ್ಥರು ಪಾನಿಪುರಿ ವಿತರಿಸಿದ್ದಾರೆ. ಗುರುವಾರ ಬೇಡಿಕೆ ಇಟ್ಟಿದ್ದ ವಿದ್ಯಾರ್ಥಿಯ ಮನವಿಗೆ ಸ್ಪಂದಿಸಿ ಶುಕ್ರವಾರ ಪಾನಿಪುರಿಯನ್ನು ತಯಾರಿಸಿ ಮಠದ ವಿದ್ಯಾರ್ಥಿಗಳಿಗೆ ನೀಡಲಾಯಿತು. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಪಾನಿಪುರಿ ಪಾನಿಪುರಿ ಮಾಡಬೇಕು ಹುಡುಗರಿಗೆ ಯಾವ ಮಾಡ್ತೀವಿ ಯಾವಾಗ 2-3 ದಿನ ಮಾಡಿಸ್ತಾರೆ ಗುರುಗಳು. ಇನ್ನೆರಡು ದಿನದಲ್ಲಿ ಅನ್ಲಾಕ್ 4 ಮುಗಿಯಲಿದೆ. ಅಕ್ಟೋಬರ್ನಿಂದ ಅನ್ಲಾಕ್ 5 ಶುರುವಾಗಲಿದೆ. ಈಗಾಗಲೇ ಪ್ರತಿ ಅನ್ಲಾಕ್ನಲ್ಲೂ ಹೆಚ್ಚೆಚ್ಚು ಆರ್ಥಿಕ ಚಟುವಟಿಕೆಗಳು ಆರಂಭವಾಗ್ತಿವೆ. ಅನ್ಲಾಕ್ 5 ನಲ್ಲಿ ಸಿನಿಮಾ ಥಿಯೇಟರ್ಗಳು ತೆರೆಯುವ ಸಾಧ್ಯತೆ ಇದ್ದು, ಪ್ರವಾಸೋದ್ಯಮ ವಿಭಾಗಕ್ಕೂ ಮತ್ತಷ್ಟು ವಿನಾಯಿತಿ ಸಿಗುವ ನಿರೀಕ್ಷೆ ಇದೆ. ಕಂಟೈನ್ಮೆಂಟ್ ಝೋನ್ ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ಮತ್ತಷ್ಟು ಚಟುವಟಿಕೆಗಳಿಗೆ ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆ ಇದೆ. ಕೊರೋನಾ ಮಹಾಮಾರಿ ಭಾರತದಲ್ಲಿ ದ್ವಿಚಕ್ರ ವಾಹನ ರಿಪೇರಿ ಮಾಡೋ ಮೆಕ್ಯಾನಿಕ್ಗಳ ಜೀವನದಲ್ಲೂ ಸಾಕಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಲಾಕ್ಡೌನ್ ತೆರೆದ ಬಳಿಕ ಈ ಮೆಕ್ಯಾನಿಕ್ಗಳು ತಮ್ಮ ಕೆಲಸಗಳಿಗೆ ಮರಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ತಮ್ಮ ಭವಿಷ್ಯದ ಸುರಕ್ಷತೆಗೆ ಈ ಮೆಕ್ಯಾನಿಕ್ಗಳಿಗೆ ನಮ್ಮ ಸಹಕಾರದ ಅವಶ್ಯಕತೆ ಇದೆ. ಈ ವಿಷಯವನ್ನು ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಕ್ಯಾಸ್ಟ್ರೋಲ್ ಆಕ್ಟಿವ್ ನೆಟ್ವರ್ಕ್ 18 ಸಹಯೋಗದೊಂದಿಗೆ ಪ್ರೊಟೆಕ್ಟ್ ಇಂಡಿಯಾಸ್ ಇಂಜಿನ್ ಹೆಸರಿನಲ್ಲಿ ಒಂದು ಅಭಿಯಾನವನ್ನು ಆರಂಭಿಸಿದೆ. ಈ ಅಭಿಯಾನಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಸೂಚಿಸಲು 7574003002ಗೆ ಮಿಸ್ಡ್ ಕಾಲ್ ಕೊಡಿ ಅಥವಾ www.protectindiaengine.comಗೆ ಲಾಗಿನ್ ಮಾಡಿ. ಮುಂದಿನ ದಿನಗಳಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಜೀವನ ಮುಂದೆ ಸಾಗಿಸಲು ನಿಮ್ಮ ಈ ಸಂಕಲ್ಪ ಅತ್ಯಂತ ಸಹಾಯಕವಾಗಲಿದೆ. ಇದೇ ಹೊತ್ತಿನ 30 ಮಿನಿಟ್ಸ್ 30 ನ್ಯೂಸ್. ನೋಟಾರಿ News18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.